ನಿಮ್ಮ ಹಣೆಬರಹದಲ್ಲಿ ಶ್ರೀಮಂತರಾಗಲು ಬರೆಯಲಾಗಿದೆ ಅಥವಾ ಇಲ್ಲವೇ ಎಂಬುದನ್ನು ದೇಹದ ರಚನೆಯ 14 ಚಿಹ್ನೆಗಳಿಂದ ತಿಳಿಯಿರಿ. ನಿಮ್ಮ ಜಾತಕದಲ್ಲಿ ಮಾತ್ರವಲ್ಲದೆ ನಿಮ್ಮ ದೇಹದ ರಚನೆಯ ಮೇಲೆಯೂ ನಿಮ್ಮ ರಾಜಯೋಗವನ್ನು ಬರೆಯಲಾಗಿದೆ ಎಂದು ಕೆಲವೇ ಜನರಿಗೆ ತಿಳಿದಿದೆ. ಭೌತಿಕ ರಚನೆಯ ಆಧಾರದ ಮೇಲೆ ಭವಿಷ್ಯವನ್ನು ತಿಳಿದುಕೊಳ್ಳುವ ಈ ಜ್ಞಾನವನ್ನು ಸಾಮುದ್ರಿಕ ಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಸಾಮುದ್ರಿಕ ಶಾಸ್ತ್ರದ ಜಾತಕ ಭ್ರಮಣ್ ಪಠ್ಯದ ಪ್ರಕಾರ ದೇಹದ ರಚನೆಯಿಂದ ಭವಿಷ್ಯದ ಬಗ್ಗೆ ಬಹಳಷ್ಟು ತಿಳಿದುಕೊಳ್ಳಬಹುದು. ಅದೃಷ್ಟವು ಯಾವಾಗ ತಿರುಗುತ್ತದೆ ಮತ್ತು ಯಾವಾಗ ರಾಜಯೋಗವನ್ನು ಸಾಧಿಸಲಾಗುತ್ತದೆ. ಹೌದು, ರಾಜಯೋಗವನ್ನು ಸೃಷ್ಟಿಸುವ ಮಂಗಳಕರ ಚಿಹ್ನೆಗಳು ಮಹಿಳೆಯರ ಎಡಭಾಗದಲ್ಲಿ ಮತ್ತು ಪುರುಷರ ಬಲಭಾಗದಲ್ಲಿವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಯೋಗ್ಯವಾಗಿದೆ. 1. ಅಗಲವಾದ ಎದೆ, ಉದ್ದವಾದ ಮೂಗು ಮತ್ತು ಆಳವಾದ ಹೊಕ್ಕುಳವನ್ನು ಹೊಂದಿರುವ ವ್ಯಕ್ತಿಯು ಚಿಕ್ಕ ವಯಸ್ಸಿನಲ್ಲಿಯೇ ಅಪಾರ ಯಶಸ್ಸನ್ನು ಪಡೆಯುತ್ತಾನೆ ಮತ್ತು ಅವನ ಎಲ್ಲ ಕನಸುಗಳು ಈಡೇರುತ್ತವೆ. ಅಂತಹ ಜನರು ಅನೇಕ ಆಸ್ತಿಗಳನ್ನು ಹೊಂದಿದ್ದಾರೆ ಮತ್ತು ಅವರ ಕುಟುಂಬವನ್ನು ಸಂತೋಷವಾಗಿರಿಸುತ್ತಾರೆ. 2. ಅಂಕಗಳಿಗೆ ಸಂಬಂಧಿಸಿದಂತೆ ಅಂಕುಶ, ಕುಂಡಲ ಅಥವಾ ಚಕ್ರದ ಗುರುತು ಇರುವವರು ಉತ್ತಮ ಆಡಳಿತಗಾರ, ದೊಡ್ಡ ಉದ್ಯಮಿ, ಅಧಿಕಾರಿ ಅಥವಾ ರಾಜಕಾರಣಿಯಾಗುತ್ತಾರೆ. 3. ಹಾಗೆಯೇ ಸ್ತ್ರೀಯರ ಎಡಗೈ ಅಂಗೈಯ ಮಧ್ಯದಲ್ಲಿ ಮಚ್ಚೆ, ಧ್ವಜ, ಮೀನು, ವೀಣೆ, ಚಕ್ರ ಅಥವಾ ಕಮಲದಂತಹ ಆಕಾರಗಳಿದ್ದರೆ ಅದನ್ನು ಲಕ್ಷ್ಮಿಯಂತೆ ಪರಿಗಣಿಸಲಾಗುತ್ತದೆ. ಅಂತಹ ಮಹಿಳೆಯರು ತಾವು ಹೋದಲ್ಲೆಲ್ಲ ಸಂಪತ್ತು ಮತ್ತು ಸಂತೋಷದ ರಾಶಿಯನ್ನು ಬಿಡುತ್ತಾರೆ. 4. ನಾವು ಪುರುಷರ ಬಗ್ಗೆ ಮಾತನಾಡಿದರೆ ಮೀನು, ಅಂಕುಶ ಅಥವಾ ವೀಣೆಯಂತೆ ಕಾಣುವ ಕೈ ಅಥವಾ ಕಾಲುಗಳ ಮೇಲೆ ಗುರುತುಗಳನ್ನು ಹೊಂದಿರುವವರು ಕಡಿಮೆ ಸಮಯದಲ್ಲಿ ಹಣ ಮತ್ತು ಪ್ರತಿಷ್ಠೆಯನ್ನು ಗಳಿಸುತ್ತಾರೆ. 5. ಅಂಗೈಯ ಮಧ್ಯದಲ್ಲಿ ಮಚ್ಚೆ ಇರುವ ವ್ಯಕ್ತಿ ಅತ್ಯಂತ ಶ್ರೀಮಂತನಾಗುತ್ತಾನೆ ಮತ್ತು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತಾನೆ. ಕೈಗಳಲ್ಲದೆ ಪಾದದ ಮೇಲೆ ಮಚ್ಚೆ, ಚಂದ್ರ ಅಥವಾ ವಾಹನದಂತೆ ಕಾಣುವ ಗುರುತನ್ನು ಹೊಂದಿರುವ ಜನರು ಅನೇಕ ರೀತಿಯ ವಾಹನಗಳ ಆನಂದವನ್ನು ಪಡೆಯುತ್ತಾರೆ ಮತ್ತು ಅನೇಕ ದೇಶಗಳನ್ನು ಸುತ್ತುತ್ತಾರೆ. 6. ಚಕ್ರ ಅಥವಾ ಚಕ್ರದ ಜೊತೆಗೆ ಕಾಲುಗಳ ಮೇಲೆ ಕಮಲ, ಬಾಣ, ರಥ ಅಥವಾ ಸಿಂಹಾಸನದಂತಹ ಗುರುತು ಹೊಂದಿರುವ ಮಹಿಳೆ ಅಥವಾ ಪುರುಷ ತನ್ನ ಜೀವನದುದ್ದಕ್ಕೂ ಭೂಮಿ ಮತ್ತು ಕಟ್ಟಡಗಳಂತಹ ಐಷಾರಾಮಿಗಳನ್ನು ಪಡೆಯುತ್ತಾನೆ. 7. ಎದೆಯಲ್ಲಿ ಹೆಚ್ಚು ಕೂದಲು ಇರುವವರು ಸಂತೃಪ್ತ ಸ್ವಭಾವ ಹೊಂದಿರುತ್ತಾರೆ. ಅಂತಹ ಜನರು ಸಾಮಾನ್ಯವಾಗಿ ಶ್ರೀಮಂತರು ಅಥವಾ ತುಂಬಾ ಶ್ರೀಮಂತರಲ್ಲದಿದ್ದರೆ ಅವರು ಯಾವಾಗಲೂ ತಮ್ಮ ಜೀವನದಲ್ಲಿ ಅವರಿಗೆ ಅಗತ್ಯವಿರುವಷ್ಟು ಹಣವನ್ನು ಹೊಂದಿರುತ್ತಾರೆ. 8. ಯಾರ ಕೈಯಲ್ಲಿ 5 ಅಲ್ಲ 6 ಬೆರಳುಗಳಿವೆಯೋ ಅಂತಹವರಿಗೆ ಅದೃಷ್ಟ ಒಲಿದು ಬರುತ್ತದೆ. ಈ ಜನರು ಎಲ್ಲದರಲ್ಲೂ ಹೆಚ್ಚು ಲಾಭವನ್ನು ಗಳಿಸುವ ಪ್ರವೃತ್ತಿಯನ್ನು ಹೊಂದಿದ್ದಾರೆ ಮತ್ತು ಪ್ರತಿ ಕೆಲಸವನ್ನು ಕೂಲಂಕಷವಾಗಿ ಪರಿಶೀಲಿಸುತ್ತಾರೆ, ಆದರೆ ಅದೇ ಸಮಯದಲ್ಲಿ ಅವರು ಪ್ರಾಮಾಣಿಕರು ಮತ್ತು ಶ್ರಮಶೀಲರು. 9. ಹಣೆಯ ಬಲಭಾಗದಲ್ಲಿ ಮಚ್ಚೆಗಳನ್ನು ಹೊಂದಿರುವ ಜನರು ತುಂಬಾ ಬಲವಾದ ಆರ್ಥಿಕ ಸ್ಥಿತಿಯನ್ನು ಹೊಂದಿರುತ್ತಾರೆ. ತಮ್ಮ ಬಲ ಕೆನ್ನೆಯ ಮೇಲೆ ಮಚ್ಚೆಯನ್ನು ಧರಿಸುವವರು ಶ್ರೀಮಂತರು ಎಂದು ನಂಬಲಾಗಿದೆ. 10. ಅಂಗುಷ್ಟಯ ವೈರಾಧ್ಯ ಸುತ್ತವನೋಸ್ತು ಕುಂಷ್ಟ ಮೂಲಶ್ಚ ಯವೈ ದೀರ್ಘಲಿಂಗಪ್ರವಣ ಶುಭಗೋ ದೀರ್ಘಾಯುಷ್ಯವ. ಅಂದರೆ ಶ್ರೀಮಂತರು ತಮ್ಮ ಹೆಬ್ಬೆರಳಿನ ಮೇಲೆ ಯಾವ ಚಿಹ್ನೆಯನ್ನು ಹೊಂದಿರುತ್ತಾರೆ, ಹೆಬ್ಬೆರಳಿನ ಮೂಲದಲ್ಲಿ ಯಾವ ಚಿಹ್ನೆ ಇದ್ದರೆ ಆ ವ್ಯಕ್ತಿಗೆ ಮಗನು ಹುಟ್ಟುತ್ತಾನೆ, ಬೆರಳುಗಳ ತುದಿಗಳು ಉದ್ದವಾಗಿದ್ದರೆ ಒಬ್ಬರು ಅದೃಷ್ಟವಂತರು ಮತ್ತು ದೀರ್ಘಾಯುಷ್ಯವನ್ನು ಹೊಂದಿರುತ್ತಾರೆ. 11. ಶ್ರೀಮಂತ ಕೈಗಳ ಮೇಲಿನ ಗೆರೆಗಳು ನಯವಾದ ಮತ್ತು ಆಳವಾಗಿರುತ್ತವೆ, ಆದರೆ ಬಡವರದು ಇದಕ್ಕಿಂತ ಭಿನ್ನವಾಗಿರುತ್ತದೆ. ಮಣಿಗಳ ಬೆರಳುಗಳನ್ನು ಹೊಂದಿರುವ ಪುರುಷರು ಹಣವಿಲ್ಲದವರು ಮತ್ತು ದಟ್ಟವಾದ ಬೆರಳುಗಳನ್ನು ಹೊಂದಿರುವವರು ಹಣವನ್ನು ಸಂಗ್ರಹಿಸುವವರು. 12. ಯಾರ ಕೈಯಲ್ಲಿ ಮಕರ ಧ್ವಜ, ಕೋಶ ಮತ್ತು ದೇವಾಲಯದ ಚಿಹ್ನೆಯ ವಿಶೇಷ ರೇಖೆಗಳಿದ್ದರೆ ಆ ವ್ಯಕ್ತಿ ಮಹಾದಾನಿ ಮತ್ತು ಹೆಬ್ಬೆರಳು ಮೂಲದಲ್ಲಿ ಬ್ರಹ್ಮತೀರ್ಥ ಅಥವಾ
ಬಲಿಪೀಠದಂತಹ ಚಿಹ್ನೆ ಇದ್ದರೆ ಅವನು ಅಗ್ನಿಹೋತ್ರಿ. 13. ಮೆದುಳಿನ ಮೇಲೆ ಚಂದ್ರನ ಚಿಹ್ನೆಯನ್ನು ಹೊಂದಿರುವ ವ್ಯಕ್ತಿಯು ತುಂಬಾ ಅದೃಷ್ಟಶಾಲಿ. ಅಂತಹ ಜನರು ತುಂಬಾ ಬುದ್ಧಿವಂತರು. ಅವರು ಓದುವುದರಲ್ಲಿ ಮತ್ತು ಬೇರೆಯಾವುದರಲ್ಲಿ ಬಹಳ ಬುದ್ಧಿವಂತರು. ಅವರು ತಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆಯಿಂದ ಜೀವನದಲ್ಲಿ ಗೌರವಾನ್ವಿತ ಮತ್ತು ಶ್ರೀಮಂತರಾಗುತ್ತಾರೆ. 14. ಕಿರುಬೆರಳು ಎಂದು ಕರೆಯಲ್ಪಡುವ ಅಂಗೈಯ ಚಿಕ್ಕ ಬೆರಳು ಉದ್ದವಾಗಿದ್ದು ಉಂಗುರದ ಬೆರಳಿನ ಮೇಲಿನ ಗೆಣ್ಣು ತಲುಪಿದರೆ ಅದು ತುಂಬಾ ಅದೃಷ್ಟ. ಈ ರೀತಿಯ ಕಿರುಬೆರಳನ್ನು ಹೊಂದಿರುವವರು ಅತ್ಯಂತ ಬುದ್ಧಿವಂತ ಮತ್ತು ದಕ್ಷ ಆಡಳಿತಗಾರರಾಗಿದ್ದಾರೆ. ಅಂತಹ ಜನರು ಜೀವನದಲ್ಲಿ ಬಹಳಷ್ಟು ಹಣವನ್ನು ಮತ್ತು ಪ್ರಶಂಸೆಯನ್ನು ಪಡೆಯುತ್ತಾರೆ. ಯಾರ ಕಿರುಬೆರಳು ಚಿಕ್ಕದಾಗಿದೆಯೋ ಅವರು ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.